ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನವೆಂಬರ್ 20ಕ್ಕೆ 2.5 ವರ್ಷ ಪೂರ್ಣಗೊಳಿಸಿದ್ದಾರೆ. ಅಧಿಕಾರ ಹಸ್ತಾಂತರದ ಗುಲ್ಲು ಜೋರಾಗಿ ನಡೀತಾ ಇರುವ ಮಧ್ಯೆಯೇ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಅಭಯ ಹೈಕಮಾಂಡ್ನಿಂದ ಸಿಕ್ಕಿರೋದು ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಸಂಭ್ರಮ ಹೆಚ್ಚು ಮಾಡಿದೆ. ಈ ಮಧ್ಯೆ ರಾಜ್ಯದ ಅತಿ ಹೆಚ್ಚು ಅವಧಿಗೆ ಸಿಎಂ ಆದ ದಾಖಲೆಗೆ ಇನ್ನೂ ಹೆಚ್ಚು ಅಂದ್ರೆ 50 ದಿನ ಅಷ್ಟೇ ಬಾಕಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 2013ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷದ ಅವಧಿಯನ್ನ ಪೂರ್ಣಗೊಳಿಸಿದ್ರು. ಆದರೆ ಇದೀಗ 2ನೇ ಬಾರಿಗೆ ಸಿಎಂ ಆಗಿರುವ ಸಿದ್ದರಾಮಯ್ಯನವರಿಗೆ ಹಲವು ಅಡೆತಡೆಗಳು. ಹೀಗಿರುವಾಗ ರಾಜ್ಯದಲ್ಲಿ ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರು 7 ವರ್ಷ 7 ತಿಂಗಳು ಅಧಿಕಾರದಲ್ಲಿದ್ರು. ಈ ಅವಧಿಯನ್ನ ಮೀರಿದ ಸಿಎಂ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ಹಲವರ ಆಸೆ. ಹೌದು, ಮೈಸೂರು ರಾಜ್ಯದ ಅವಧಿಯೂ ಸೇರಿದಂತೆ ಮರು ನಾಮಕರಣಗೊಂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳ ನೇತಾರರೆಂದೇ ಖ್ಯಾತಿಯಾದ ಡಿ ದೇವರಾಜ ಅರಸು ಅವರು 2 ಅವಧಿಗೆ ಅತಿ ಹೆಚ್ಚು ಅಂದ್ರೆ 7 ವರ್ಷ 239 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಭೂ ಸುಧಾರಣಾ ಕಾಯ್ದೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಹೆಸರಾಗಿದ್ದ ದೇವರಾಜ ಅರಸು ನಂತರ ಮತ್ಯಾವುದೇ ಮುಖ್ಯಮಂತ್ರಿಗಳು ಇಷ್ಟು ಸುದೀರ್ಘ ಅವಧಿಗೆ ರಾಜ್ಯವನ್ನ ಆಳಿರಲಿಲ್ಲ. ಅರಸು ನಂತರ ಅರಸು ಸಿದ್ಧಾಂತಗಳನ್ನೇ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ರಾಜಕೀಯ ಹೆಜ್ಜೆಗಳನ್ನ ಇರಿಸುತ್ತಾ ಬಂದಿದ್ದಾರೆ. 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ 5 ವರ್ಷ 4 ದಿನಗಳ ಕಾಲ ಅಧಿಕಾರ ನಿಭಾಯಿಸಿದ್ರು. 2023ರಲ್ಲಿ ಮೇ 30ರಂದು 2ನೇ ಬಾರಿಗೆ ಮುಖ್ಯಮಂತ್ರಿಯಾದ್ರು. ನವೆಂಬರ್ 20ಕ್ಕೆ ಸರಿಯಾಗಿ 2.5 ವರ್ಷಗಳನ್ನ ಪೂರೈಸಿದ್ದಾರೆ. ಇನ್ನು ಹೆಚ್ಚು ಕಡಿಮೆ 50 ದಿನ ಕಳೆದ್ರೆ ದೇವರಾಜ ಅರಸು ದಾಖಲೆ ಮುರಿದು ಮುನ್ನುಗ್ಗಲಿದ್ದಾರೆ. ಆದರೆ ಜನವರಿ 20ಕ್ಕೆ ರಾಜ್ಯದ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಸಿದ್ದರಾಮಯ್ಯ ಭಾಜನರಾಗಲಿದ್ದಾರೆ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಅವಧಿ ಪೂರ್ಣಗೊಳ್ಳುತ್ತೆ. ದೇವರಾಜ ಅರಸು ಅವರ ದಾಖಲೆಯ ಸಿಎಂ ಅವಧಿಯನ್ನ ಮೀರಿ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆಯಲು ಕಾಂಗ್ರೆಸ್ ಹೈಕಮಾಂಡ್ ಅನುವು ಮಾಡಿಕೊಡಲಿದೆ ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ನಂಬಿಕೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಮೇಲೆ ಕಣ್ಣಿರೋದು ರಹಸ್ಯ ಏನಲ್ಲ. ಆದರೆ ಸಿದ್ದರಾಮಯ್ಯ ಅವರನ್ನ ಬದಲಿಸುವುದಕ್ಕೆ ಹೈಕಮಾಂಡ್ ಒಪ್ಪಿದ್ರೆ ಯಾವಾಗ ಅದು ಕಾರ್ಯಗತವಾಗುತ್ತೆ? ಇವೆಲ್ಲವೂ ಪ್ರಶ್ನೆಗಳಾಗಿ ಉಳಿದುಕೊಂಡಿದೆ. ಆದರೆ ಸಿದ್ದರಾಮಯ್ಯ ದಾಖಲೆ ಅವಧಿಗೆ ಸಿಎಂ ಆದರೆ ಕಾಂಗ್ರೆಸ್ಗೆ ಲಾಭವಾಗಲಿದೆ ಎಂಬುದು ಸಿದ್ದರಾಮಯ್ಯ ಬೆಂಬಲಿಗರ ಪ್ರತಿಪಾದನೆ. ಏನಿದ್ರು ಕಾಂಗ್ರೆಸ್ ಹಿರಿಯ ನಾಯಕರ ಪ್ರಕಾರ 2026ರ ಮೇ 30ರವರೆಗೆ ಸಿದ್ದರಾಮಯ್ಯ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ತದನಂತರ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ನ ಬಹುಮುಖ್ಯ ಹುದ್ದೆಗಳು ಬದಲಾಗಲಿದ್ದು ಆಗ ರಾಜ್ಯದಲ್ಲೂ ಕೆಲವು ಮಾರ್ಪಾಡು ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಬಹುದು. ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆಗೂ ಸಿಎಂ ಹುದ್ದೆ ಬದಲಾವಣೆಗೂ ನೇರ ಸಂಬಂಧ ಇಲ್ಲ ಅಂತ ಇವೆ ಕೆಲವೊಂದು ಮೂಲಗಳು. ಹೀಗಾಗಿ ಸಿದ್ದರಾಮಯ್ಯ ದಾಖಲೆ ಅವಧಿಗೆ ಬಜೆಟ್ ಮಂಡನೆ ಮಾಡಿ ದಾಖಲೆ ಅವಧಿಯ ಸಿಎಂ ಆಗುವುದಕ್ಕೂ ಸಿದ್ಧತೆ ನಡೆಸಿದ್ದಾರೆ. ಡಿ ದೇವರಾಜ ಅರಸು ಅವರು ಕರ್ನಾಟಕ ಮುಖ್ಯಮಂತ್ರಿಯಾಗಿ 2 ಬಾರಿ ಅಧಿಕಾರ ಅನುಭವಿಸಿದ್ರು. ಮಾರ್ಚ್ 20, 1972ರಿಂದ ಡಿಸೆಂಬರ್ 31, 1977ರ ಮೊದಲ ಅವಧಿಯಲ್ಲಿ, 2ನೇ ಅವಧಿಯಲ್ಲಿ ಮಾರ್ಚ್ 17, 1978ರಿಂದ ಜೂನ್ 8, 1980ರವರೆಗೆ ರಾಜ್ಯದ ಸಿಎಂ ಆಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 2 ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅವರು 7 ವರ್ಷ 7 ತಿಂಗಳುಗಳ ಕಾಲ ಸಿಎಂ ಆಗಿದ್ರು. ಈ ದಾಖಲೆಯನ್ನ ಈವರೆಗೂ ಯಾರೂ ಮೀರಿಲ್ಲ. ಯಾವ ಮುಖ್ಯಮಂತ್ರಿ ಹೆಚ್ಚು ಅಧಿಕಾರದ ಅವಧಿಯನ್ನ ಅನುಭವಿಸಿದ್ದಾರೆ ನೋಡುವುದಾದ್ರೆ ದೇವರಾಜ ಅರಸು 7 ವರ್ಷ 239 ದಿನ, ಸಿದ್ದರಾಮಯ್ಯ ಸದ್ಯ 7 ವರ್ಷ 187 ದಿನ, ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನ ಪೂರೈಸಿದ್ದಾರೆ. ಇನ್ನು ರಾಮಕೃಷ್ಣ ಹೆಗಡೆ 5 ವರ್ಷ 216 ದಿನ. ಇನ್ನು BS ಯಡಿಯೂರಪ್ಪ 5 ವರ್ಷ 82 ದಿನ. ಹೌದು, ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಅವರು 7 ವರ್ಷ 7 ತಿಂಗಳು ಸುದೀರ್ಘ ಅವಧಿಯವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಿದ್ರು. ಇವರಷ್ಟು ಸುದೀರ್ಘ ಅವಧಿಯವರೆಗೆ ಸಿಎಂ ಆಗಿದ್ದವರು ಯಾರೂ ಇಲ್ಲ. ಆದರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ವರ್ಷಗಳನ್ನ ಪೂರ್ಣಗೊಳಿಸಿದರೆ ರಾಜ್ಯದ ಸುದೀರ್ಘ ಅವಧಿಯ ಸಿಎಂ ಆಗಿ ದಾಖಲೆ ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಅದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ.
ರಾಜ್ಯದಲ್ಲಿ ಕಾಂಗ್ರೆಸ್ 136 ಸ್ಥಾನಗಳು, ಪಕ್ಷೇತರರ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆ ತೀವ್ರಗೊಂಡಿತ್ತು. ಆದರೆ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪ್ರಬಲ ಆಕಾಂಕ್ಷಿಯಾಗಿದ್ರು. ಕೊನೆಗೂ ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಮಾತುಕತೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಸಿಕ್ಕಿತ್ತು. ಡಿಕೆ ಶಿವಕುಮಾರ್ ಡಿಸಿಎಂ ಆದ್ರು. ಆದರೆ ಇದೇ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಒಪ್ಪಂದ ನಡೆದಿದೆ ಅನ್ನೋದು ಕಾಂಗ್ರೆಸ್ನಲ್ಲಿ ಒಂದು ಬಣ ಮಾಡ್ತಿರೋ ವಾದ. ಈ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆಗೆ ಆಂತರಿಕವಾಗಿ ಒತ್ತಡ ಹೆಚ್ಚಿದೆ. ಇದಕ್ಕೆ ಕೌಂಟರ್ ಎಂಬಂತೆ ಸಿದ್ದರಾಮಯ್ಯ ಆಪ್ತರು ತಮ್ಮದೇ ಆದಂತಹ ದಾಳವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ಇದು ಬಣಗುದ್ದಾಟಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಅದೇನೇ ಇದ್ರೂ ಸಿಎಂ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾರ? ಸುದೀರ್ಘ ಆಡಳಿತ ನಡೆಸಿ ನಂತರ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ? ಕಾಲವೇ ಉತ್ತರಿಸಲಿದೆ.